ರಾಜ್ಯದ ಗ್ಯಾರಂಟಿ ಯೋಜನೆಗೆ ಆಪರೇಷನ್ ಶುರುವಾಗಿದೆ. ಅನರ್ಹರಿಗೆ ಇನ್ಮುಂದೆ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗೋದಿಲ್ಲ. ಡಿಕೆ ಶಿವಕುಮಾರ್ ಬಂದ ನಂತರ ಆಪರೇಷನ್ ಗ್ಯಾರಂಟಿ ಶುರುವಾಗಿದೆ. ರಾಜ್ಯದಲ್ಲಿ ಇನ್ಮುಂದೆ 4,30,000 ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ದುಡ್ಡು ಸಿಗೋದಿಲ್ಲ. ಹೆಸರು ಡಿಲೀಟ್ನಿಂದ ವರ್ಷಕ್ಕೆ 1,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಉಳಿತಾಯ ಆಗಲಿದೆ. ಇದರ ಜೊತೆಗೆ ಉಚಿತ ವಿದ್ಯುತ್ ನೀಡುವಂತ ಗೃಹ ಜ್ಯೋತಿ ಯೋಜನೆಗೂ ಕೂಡ ಸರ್ಜರಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಗೃಹ ಬಳಕೆಯ ಹೆಸರಲ್ಲಿ ವಾಣಿಜ್ಯ ಉದ್ದೇಶಕ್ಕೂ ಕೂಡ ಗೃಹ ಜ್ಯೋತಿಯ ದುರ್ಬಳಕೆ ಆಗ್ತಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಹೊರ ರಾಜ್ಯದವರು ಮತ್ತು ಅನರ್ಹರಿಗೆ ಗೃಹ ಜ್ಯೋತಿ ಯೋಜನೆ ಕಟ್ ಆಗಲಿದೆ. ಶಕ್ತಿ ಯೋಜನೆ ಮಹಿಳೆಯರಿಗೆ ಶೀಘ್ರದಲ್ಲೇ ಹೊಸ ಐಡಿ ಕಾರ್ಡ್ ಸಿಗಲಿದೆ. ಈ ಮೂಲಕ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿರೋದು. ಯಾರ್ಯಾರು ಅನರ್ಹರು ಈ ಯೋಜನೆಗಳ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ, ಆ ಅನರ್ಹರನ್ನ ಈ ಯೋಜನೆಯಿಂದ ಹೊರಗಿಡೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಈ ಮೂಲಕ ರಾಜ್ಯದ ಗ್ಯಾರಂಟಿ ಯೋಜನೆಗಳಿಗೆ ಆಪರೇಷನ್ಗೆ ಸರ್ಕಾರ ಮುಂದಾಗಿರೋದು. ಈ ಮೂಲಕ ಯಾರೆಲ್ಲ ಅನರ್ಹರು ಈ ಯೋಜನೆಗಳ ಲಾಭ ಪಡಿತಾ ಇದ್ದಾರೋ ಅವರನ್ನ ಯೋಜನೆಯಿಂದ ಹೊರಗಿಡೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಈ ನಿರ್ಧಾರವನ್ನು ಮಾಡಿದೆ. ರಾಜ್ಯದಲ್ಲಿ ಈ ಮೂಲಕ 4,30,000 ಗೃಹಲಕ್ಷ್ಮಿ ಅನರ್ಹರು ಯಾರು ಪಡ್ಕೊಳ್ತಾ ಇದ್ದಾರೆ ಅವರನ್ನ ಈ ಯೋಜನೆಯಿಂದ ಹೊರಗಿಡಲಾಗುತ್ತೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಈಗ ಗ್ಯಾರಂಟಿ ದಂಗಲ್ ಆರಂಭ ಆಗಿದೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇದು ತುಘಲಕ್ ದರ್ಬಾರ್ ಅಂತ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ರು. ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗದೆ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದೆ ಅಂತ ಹೇಳಿ BY ವಿಜಯೇಂದ್ರ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳಿ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರ ವಾಗ್ದಾಳಿಗೆ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆ ನಿಲ್ಲೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಹಣ ಸರಿಯಾಗಿ ಬಳಕೆ ಆಗಬೇಕು, ಅದಕ್ಕಾಗಿ ಈ ಪರಿಷ್ಕರಣೆ ಮಾಡಲಾಗ್ತಿದೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದು, ಗ್ಯಾರಂಟಿ ಪರಿಷ್ಕರಣೆ ಮಾಡಿದ್ರೆ ಬಿಜೆಪಿ ಯಾಕೆ ಸಮಸ್ಯೆ ಅಂತ ಹೇಳಿ ಬಿಜೆಪಿಗೆ ಯಾಕೆ ಸಮಸ್ಯೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಕರ್ನಾಟಕದಲ್ಲಿ ಗೃಹ ಜ್ಯೋತಿಗೆ ಕತ್ತಲು, ಗೃಹಲಕ್ಷ್ಮಿಗೆ ಕಷ್ಟ. ಹೊಸ ಅರ್ಜಿಯ ಕ್ಯೂ, ಅಳತೆಗೋಲು, ಕತ್ತರಿ. ಕರ್ನಾಟಕದ ಸೆನ್ಸಾರ್ ಬೋರ್ಡ್, ಪಿಕ್ಚರ್ಗಲ್ಲ, ಭಾಗ್ಯಲಕ್ಷ್ಮಿಗೆ ಸೆನ್ಸರ್ ಬೋರ್ಡ್. ಇದು DK ಶಿವಕುಮಾರ್ ಹೊಸ ಸರ್ಕಾರದ ಹೊಸ ಘೋಷಣೆಗಳು. ಇದ್ಯಾವ ಸೀಮೆಯ ತೊಗಲಕ್ ದರ್ಬಾರು ಅರ್ಥ ಆಗ್ತಾ ಇಲ್ಲ. ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿದಿರಲ್ಲ, ಎಲ್ಲಿ ನುಡಿದಿದ್ದೀರಾ, ಎಲ್ಲಿ ನಡೆದಿದ್ದೀರಾ? ಎಲೆಕ್ಷನ್ ಮುಂಚೆ ಪ್ರತಿ ಮನೆಗೂ ಗೆದ್ದು ಅಧಿಕಾರ ಬಂದ ಮೇಲೆ ನೀನ್ಯಾರೋ ನಾನ್ಯಾರೋ ಎಲ್ಲರಿಗೂ ನಾಮ, ಮನೆ ಮುಂದೆ ನಾಮ. ಈ ಗ್ಯಾರಂಟಿ ಸಮಿತಿ ಈ 2,000 ಜನ ಏನು ಮಾಡ್ತಾ ಇದ್ದಾರೆ? ಹಾಗಾದ್ರೆ ಕತ್ತೆ ಕಾಯ್ತಾ ಇದ್ದಾರಾ? ಗ್ಯಾರಂಟಿ ಸಮಿತಿ ಏನಕ್ಕೆ ಮಾಡಿರೋದು ನೀವು? ಅವ್ರ ಕೆಲಸ ಏನು? ಸತ್ತೋರು ತೆಗಿಬೇಕು. ಸತ್ತೋರು ಅಕೌಂಟಲ್ಲಿ ಹೋದ್ರು ಡ್ರಾ ಮಾಡಕ್ಕೆ ಯಾರು ಬರ್ತಾರೆ? ಅದನ್ನ ಡ್ರಾ ಮಾಡಕ್ಕೆ ಅಧಿಕಾರ ಯಾರಿಗಿರ್ತೈತೆ? ಸತ್ತೋರು ಅಕೌಂಟ್ಗೆ ಹೋದ್ರೆ ಬ್ಯಾಂಕಲ್ಲಿ ಹಂಗೆ ಇರ್ತೈತೆ ಅಷ್ಟೇ. ಅಂದ್ರೆ ಗ್ಯಾರಂಟಿ ಸಮಿತಿ ವೇಸ್ಟ್ ಅಂತ ಆಯ್ತಲ್ಲ ನಿಮ್ದು. ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಶನ್ ಬೇಕು. ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ ದುಡ್ಡು ಹೋಗ್ತಾ ಇದೆ. ನಮ್ಗೆ ನೇರವಾಗಿ ಕರೆಕ್ಟ್ ಆಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು, ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸುವುದಿಲ್ಲ. ನಿಲ್ಲಿಸೋದು ನಮ್ಮ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪವನ್ನು ಹುಡುಕ್ತಾ ಇದೆ. ಅದ್ರ ಬದಲಾಗಿ ಬಹಿರಂಗ ಸತ್ಯವನ್ನು ಅವ್ರು ಒಪ್ಕೋಬೇಕಾಗ್ತದೆ. ಏನು ಗ್ಯಾರಂಟಿಗಳ ಅನುಷ್ಠಾನ ಮಾಡಿ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ತೊಂದರೆಗೀಡಾಗಿದೆಯೋ, ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ, ಅಲ್ಲಿಯೂ ಕೂಡ ಇದೇ ಪರಿಸ್ಥಿತಿ ಉಂಟಾಗಿದೆ. ಸರ್ಕಾರಿ ನೌಕರಿಗೆ ಸಂಬಳವನ್ನು ಕೂಡ ಕೊಡದೇ ಇರತಕ್ಕಂತ ಪರಿಸ್ಥಿತಿ ಹಿಮಾಚಲ ಪ್ರದೇಶದಲ್ಲೂ ಇದೆ, ತೆಲಂಗಾಣದಲ್ಲೂ ಇದೆ, ನಮ್ಮ ರಾಜ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿಗೆ ಬಂದು ನಿಂತಿರುವಂತದ್ದು. ಹಾಗಾಗಿ ಈಗ ಒಂದೊಂದೇ ನೆಪಗಳನ್ನ ಒಡ್ಡಿ ಕತ್ರಿ ಆಗ್ತಕ್ಕಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಕಾಂಗ್ರೆಸ್ ಪಕ್ಷ 50-55 ವರ್ಷಗಳ ಕಾಲ ಆಡಳಿತವನ್ನ ನಡೆಸೂ ಕೂಡ
ಇವತ್ತು ಕೂಡ ಜನರು ತಮ್ಮ ಗ್ಯಾರಂಟಿಗಳಿಗೆ ನಿಲ್ಲಬೇಕು ಅಂತೇಳಿ ಅಪೇಕ್ಷೆನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿ ಅಪಮಾನ ಮಾಡುವಂತ ಕೆಲಸ, ಫಲಾನುಭವಿಗಳಿಗೆ ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಹೌದು, ಅದರಲ್ಲಿ ಸಮಸ್ಯೆ ಇದೆ ಅಂತ ಮಾಡ್ತದೆ ಹೊರತು ದುಡ್ಡಿನ ಸಮಸ್ಯೆ ಇಲ್ಲ. ನಾವು ಉಳಿಸೋರು ಎಷ್ಟು ಉಳಿತೀವಿ, 1 ಲಕ್ಷಕ್ಕೆ 200 ಕೋಟಿ ಉಳಿಬೋದು ಅಷ್ಟೇ ವರ್ಷಕ್ಕೆ, ಅದಕ್ಕಿಂತ ಹೆಚ್ಚೇನು ಉಳಿಯಲ್ಲ. ಅದೇನೋ ಸರಿಯಾಗಿ ಸಿಗಬೇಕಂತ ಇನ್ನೊಂದು ಸಾರಿ ಅರ್ಜಿ ತೊಗೊಳ್ತಂತ ಹೊಸ CM ಘೋಷಣೆ ಮಾಡೋದು ಒಳ್ಳೆಯದು, ಅದು ಮಾಡಬೇಕು. ಯಾಕಂದರೆ ನೀನು ಹೇಳಿದಲ್ಲ, ಒಂದೇ ಮನೆಯಲ್ಲಿ 3 ಜನ ಹಣ ಪಡ್ತಿದ್ದಾರೆ, ಮನೆಗೆ ಕೊಟ್ಟರೆ ಅದನ್ನು ಕಮರ್ಷಿಯಲ್ಗೆ ಯೂಸ್ ಮಾಡ್ತಿದ್ದಾರೆ ಕರೆಂಟು, ಇಂಥಲ್ಲ ಭಾಳಷ್ಟು ಲ್ಯಾಪ್ಸಸ್ ಇದೆ ಅದರಲ್ಲಿ. ಮತ್ತೊಂದು ಸಲ ಅದನ್ನು ಕಠಿಣವಾಗಿ ಮಾಡೋದು ಒಳ್ಳೆಯದು ಇಲ್ಲ. ಯಾಕಂದ್ರೆ ನಮ್ಮ ದುಡ್ಡು ಸರಿಯಾಗಿ ಹೋಗ್ಬೇಕಲ್ಲ. ನಮ್ಮ ಸರ್ಕಾರ ಕಳೆದ 3 ವರ್ಷದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗಿದೆ. ಗ್ಯಾರಂಟಿಗಳ ಯೋಜನೆಯನ್ನ ಪರಿಷ್ಕರಣೆ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ರು, 10 kg ಅಕ್ಕಿ ಬಡವರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ಈ ಆಶೆಗಳನ್ನ ತೋರಿಸಿ ಬಡವರ ಮನಸ್ಸನ್ನು ಕದ್ದು ಬಡವರಿಗೆ, ದೀನದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಅಷ್ಟೇ ಅಲ್ಲ, ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಕೂಡ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಇವತ್ತು ಕುತ್ತು ಬಂದಿದೆ. ಅದಕ್ಕಾಗಿ ನಾಡಿನ ಜನ ಎಚ್ಚೆತ್ತುಕೊಂಡು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಪ್ರಶ್ನೆನೇ ಇಲ್ಲ. ಅರ್ಹ ಫಲಾನುಭವಿಗಳಿಗೆ ಹೋಗಬೇಕು, ಪರಿಷ್ಕರಣೆ ಆಗಬೇಕು ಅಂತ ಅಷ್ಟೇ. ಆಮೇಲೆ BJP ಅವರಿಗೇನಕ್ಕೆ ಆತಂಕ? ಈ ಗ್ಯಾರಂಟಿ ಪರಿಷ್ಕರಣೆ ಮಾಡ್ತಾ ಇದ್ರೆ ಅವ್ರಿಗೇನು ಸಮಸ್ಯೆ ಆಗ್ತಾ ಇದೆ? ನೀವು ಅರ್ಜಿಗಳು ಹಾಕಿದಾಗ ನಮಗೆ ಪರಿಶೀಲನೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಅದಕ್ಕೆ BJP ಅವ್ರು ಯಾಕೆ ಆತಂಕ ಪಡ್ತಾ ಇದ್ದಾರೆ? ನಿಮ್ಗೆ ಗ್ಯಾರಂಟಿಗಳು ಇಷ್ಟ ಇಲ್ಲ ಅಲ್ಲ, ನಮ್ಗೆ ಬೇಡ, ಸರ್ಕಾರದ ದುಡ್ಡು ಬೇಡ ನಮಗೆ ಅಂತ ಹೇಳಿ ಗ್ಯಾರಂಟಿಗಳನ್ನು ಗಿವ್ ಅಪ್ ಮಾಡಿ, ನೀವು ಅಭಿಯಾನ ಮಾಡಿ. BJP ಅವರು ಇಷ್ಟ ಅಲ್ಲ ಆದರೆ ನೀವು ತಗೋಬೇಡಿ, ತಗೊಂಡವ್ರು ತಗೋತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.